ದೇವೇಗೌಡರ ಫ್ಯಾಮಿಲಿಯಿಂದ ಅನುಕೂಲ ಪಡ್ಕೊಂಡು ರಾಜಕೀಯಕ್ಕೆ ಬೆಳೆದು ಹೌದೌದು 94ರಿಂದ 99 ಇವರಿದ್ರಂಥ ಶಾಸಕರು ನಾನಿದ್ದಂತೆ 99ರಿಂದ 2004 ನಾನಾ ಶಾಸಕ ಇವರ ಶಾಸಕರು 99 ನಾನು ಹೆಂಗೆ ಎಂಟ್ರಿ ಆದೆ ಅಂತ ಗೊತ್ತಾ ಕೇಳಿ ಅವ್ರಿಗೆ ಗೊತ್ತಲ್ಲ ಜೊತೆಲಿ 94ರಿಂದ 99 ಇಬ್ಬರು ಜೊತೆಲೇ ಇದ್ದ ಜಿಲ್ಲಾ ಪಂಚಾಯತಿಲಿ ಅವರು 99 ಚುನಾವಣೆ ನಿಂತಿದ್ದರು. ಸೊ ನಾನು ನಿಂತಿದ್ದೆ 99ರಲ್ಲಿ ನಾನು ಗೆದ್ದೆ, ಅವ್ರು ಸೋತರು. ಈ ಜಿಲ್ಲೆ ಪರಿಸ್ಥಿತಿ ಏನಿತ್ತು, ಸೊ 2004ವರೆಗೂ ಈ ಜಿಲ್ಲೆ ಯಾವ ರೀತಿ ಆಯಿತು ಅಂತ ಅವ್ರಿಗೆಲ್ಲ ಗೊತ್ತಿದೆ. ಈಗ ಅವ್ರು ಹೇಳಲೇಬೇಕಲ್ವಾ, ಟಿಕೆಟ್ ಬೇರೆ ಕೊಟ್ಟಿಲ್ಲ. ಈಗ ಏನಾರು ಒಂದು ಸ್ವಲ್ಪ ಕಡಿಮೆ ಮಾತಾಡಿದ್ರೆ ಟಿಕೆಟ್ ಕೊಟ್ಟಿಲ್ಲ, ಅದಕ್ಕೋಸ್ಕರ ಪುಟ್ಟರಾಜವರು ಸ್ವಲ್ಪ ಕ್ಯಾನ್ವಾಸ್ ಬಗ್ಗೆ ಅಸಮಾಧಾನ ಇದೆ ಅಂತ ಮಾತಾಡ್ಬಿಡ್ತಾರೆ. ನೀವು ಬೇರೆ ಏನಾರು ಒಂದು ಸಣ್ಣ ಸಿಕ್ಬಿಟ್ರೆ ಹಾಕ್ಬಿಡ್ತೀರಾ. ಅವ್ರೀಗ ಚಲುವರಾಯಸ್ವಾಮಿನ ಒಂದಷ್ಟು ಬೈದು, ಒಂದಷ್ಟು ಚಾಲೆಂಜ್ ಮಾಡಿ, ಒಂದಷ್ಟು ಸವಾಲು ಹಾಕಿ ಅವರು ಸೈ ಅನ್ಸ್ಕೋಬೇಕಲ್ಲ. ಈಗ ಕುಮಾರಸ್ವಾಮಿ ಹತ್ರ ಅಷ್ಟನ್ನೂ ಮಾಡಬೇಡ ಅಂತ ನನ್ನ ಸ್ನೇಹಿತನಿಗೆ ನಾನು ಹೇಳೋದು ಸೂಕ್ತ ಅಲ್ವಲ್ಲ. ಅದರಿಂದ ಮಠದ ವಿಚಾರನ ನಿಮಗೆ ಎಲ್ಲ ಗೊತ್ತಿದೆ, ಯಾವ್ಯಾವ ವಿಚಾರ ಏನೇನು ನಡೀತಿದೆ ಅಂತ. ನಾನು ಯಾವಾಗಿದ್ದೆ, ಯಾವಾಗ ಬಂದ ಮೇಲೆ ಏನಾಯಿತು, ಇದ್ದಾಗ ಏನಾಯಿತು ಅನ್ನೋದ್ರ ಬಗ್ಗೆ ನಾನೇನು ಮುಚ್ಚುಮರೆ ಏನಿಲ್ಲ, ಎಲ್ಲವೂ ಗೊತ್ತಿದೆ. ಮಠದ ವಿಚಾರನ ರಾಜಕೀಯವಾಗಿ ಹಿಡಿಯೋದು ಬೇಡ. ನಮ್ಮಲ್ಲಿ ಹಳೆ ಮೈಸೂರಿನಲ್ಲಿ ಅನೇಕ ಮಠಗಳಿದೆ, ಅದರಲ್ಲಿ ಭಾಳ ಪ್ರಮುಖವಾಗಿ JSS, ಸಿದ್ಧಲಿಂಗ, ಆದಿಚುಂಚನಗಿರಿ ಮಠಗಳಿದೆ. ಯಾವತ್ತೂ ರಾಜಕೀಯಕ್ಕೆ ನೇರವಾದಂಥ ಇಳಿದಿಲ್ಲ. ಇವತ್ತು ಸಹ ನಾವು ಎಳಿತಕ್ಕಂಥದ್ದು ಬೇಡ ಮಠವನ್ನು. ಸೊ ಅವ್ರ ಸ್ವಾಮೀಜಿಯವರು ಭಾಳ ಗೌರವಾನ್ವಿತವಾಗಿ ಸಾರ್ವಜನಿಕ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ನಾವು ಹೋಗಿದ್ದೀವಿ, ಅವರು ಹೋಗಿದ್ದಾರೆ. ಎಲ್ರಿಗೂ ಆಶೀರ್ವಾದ ಮಾಡಿ